ಸುಮಾರು 23-24 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಈ ವಾರದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಂತಾಗುತ್ತೆ. ಎಲ್ಲ ಕಡೆ ದುರ್ಲಭವಾದಂತಹ ಒಂದು ವಾತಾವರಣ ಇದೆ. ಇಲ್ಲಿ ಗೋವಿಂದ ಕಾರಜೋಳ ಅವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅದೇ ರೀತಿ ಎಲ್ಲ ಕಡೆನೂ ಇದೇ ರೀತಿಯ ವಾತಾವರಣ ಇರೋದ್ರಿಂದ ಈ ಬಾರಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯ ಪರಿಣಾಮ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ, ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಎಲ್ಲವೂ ಸರಿಯಾಗಿದೆ. ಎಲ್ಲರ ಜೊತೆ ಮಾತನಾಡಿದ್ದೇವೆ. ಅಲ್ಲೊಂದು ಇಲ್ಲೊಂದು ಇದ್ದೇ ಇರುತ್ತೆ ಒಂದು ಪೊಲಿಟಿಕಲ್ ಪಾರ್ಟಿ ಅಂದಮೇಲೆ ಅದನ್ನು ಸರಿ ಮಾಡಿಸೋ ಪ್ರಯತ್ನ. ಬಿಜೆಪಿ ಅವರು 40% ಹೊಡೆದು ಚುನಾವಣೆಗೆ ಬರ್ತಾ ಇದ್ದಾರೆ, ಅವ್ರನ್ನ ಗೋ ಬ್ಯಾಕ್ ಅಂತ ಹೇಳಿ ವಾಪಸ್ ಕಳಿಸಿ ಅಂತ ಸಿದ್ದರಾಮಯ್ಯ ಅವರು ಓದಲೆಲ್ಲ ಭಾಷಣ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು 40% ಹೊಡೆದು ನಾನು ಈಗೇನು ಉತ್ತರ ಕೊಡಲ್ಲ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಯಾರು ಗೋ ಬ್ಯಾಕು ಕಮ್ ಬ್ಯಾಕು ಅನ್ನೋದು ಗೊತ್ತಾಗುತ್ತೆ. ಸುಮಾರು 23-24 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಈ ವಾರದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಂತಾಗುತ್ತೆ. ಎಲ್ಲ ಕಡೆ ದುರ್ಲಭವಾದಂತಹ ಒಂದು ವಾತಾವರಣ ಇದೆ. ಇಲ್ಲಿ ಗೋವಿಂದ ಕಾರಜೋಳ ಅವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅದೇ ರೀತಿ ಎಲ್ಲ ಕಡೆನೂ ಇದೇ ರೀತಿಯ ವಾತಾವರಣ ಇರೋದ್ರಿಂದ ಈ ಬಾರಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯ ಪರಿಣಾಮ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ, ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಎಲ್ಲವೂ ಸರಿಯಾಗಿದೆ. ಎಲ್ಲರ ಜೊತೆ ಮಾತನಾಡಿದ್ದೇವೆ. ಅಲ್ಲೊಂದು ಇಲ್ಲೊಂದು ಇದ್ದೇ ಇರುತ್ತೆ ಒಂದು ಪೊಲಿಟಿಕಲ್ ಪಾರ್ಟಿ ಅಂದಮೇಲೆ ಅದನ್ನು ಸರಿ ಮಾಡಿಸೋ ಪ್ರಯತ್ನ. ಬಿಜೆಪಿ ಅವರು 40% ಹೊಡೆದು ಚುನಾವಣೆಗೆ ಬರ್ತಾ ಇದ್ದಾರೆ, ಅವ್ರನ್ನ ಗೋ ಬ್ಯಾಕ್ ಅಂತ ಹೇಳಿ ವಾಪಸ್ ಕಳಿಸಿ ಅಂತ ಸಿದ್ದರಾಮಯ್ಯ ಅವರು ಓದಲೆಲ್ಲ ಭಾಷಣ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು 40% ಹೊಡೆದು ನಾನು ಈಗೇನು ಉತ್ತರ ಕೊಡಲ್ಲ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಯಾರು ಗೋ ಬ್ಯಾಕು ಕಮ್ ಬ್ಯಾಕು ಅನ್ನೋದು ಗೊತ್ತಾಗುತ್ತೆ.